ಮಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆಯ ಬಹಳ ಮಹತ್ವಾಕಾಂಕ್ಷೆಯ ಯೋಜನೆ ರಿವರ್ ಫ್ರಂಟ್ ಯೋಜನೆ. 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಿದ್ದ ಒಂದು ಕಾಮಗಾರಿ ಇದು. ಈ ಒಂದು ರಿವರ್ ಫ್ರಂಟ್ ಯೋಜನೆಯಲ್ಲಿ ಈಗ ಭಾರಿ ಅವ್ಯವಹಾರ ನಡೆದಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಇದಕ್ಕೆ ಈ ಯೋಜನೆಗೆ ನಿರ್ಮಿಸಲಾಗಿದ್ದಂತಹ ರಿಟರ್ನಿಂಗ್ ವಾಲ್ ಕುಸಿದಿರುವಂಥದ್ದು. ಈ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಬೀಳುತ್ತೆ. ಆದರೆ ಈ ಬಾರಿ ಆ ಪ್ರಮಾಣದಲ್ಲಿ ಮಳೆ ಬಂದಿಲ್ಲ, ಅಲ್ಪ ಪ್ರಮಾಣದಲ್ಲಿ ಮಳೆ ಬಂದಿರುವಂಥದ್ದು. ಅದಕ್ಕೂ ಈ ರಿಟರ್ನಿಂಗ್ ವಾಲ್ ಕುಸಿದಿದೆ ಅಂತ ಹೇಳಿದ್ರೆ ಈ ರಿಟರ್ನಿಂಗ್ ವಾಲ್, ಈ ಕಾಮಗಾರಿಯ ಗುಣಮಟ್ಟ ಏನು ಅನ್ನೋದು ಪ್ರಶ್ನೆ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮೊಂದಿಗೆ ಪರಿಸರ ಹೋರಾಟಗಾರರಿದ್ದಾರೆ, ಅವ್ರ ಹತ್ರ ಮಾತಾಡಿಸ್ತೀನಿ. ಶಶಿಧರ ಶೆಟ್ರೆ, ಈ ಕಾಮಗಾರಿ ಕಳಪೆ ಕಾಮಗಾರಿ ಅಂತ ಯಾಕೆ ಅನಿಸ್ತಾ ಇದೆ? ಇದು ಕಾಮಗಾರಿ ಕಳಪೆ ಅಂತ ನನಗೆ ಅನಿಸುವಂಥದ್ದಲ್ಲ. ನೀವು ಮೀಡಿಯಾದಲ್ಲಿ ಸ್ವಲ್ಪ ಒಮ್ಮೆ ತೋರಿಸಿದ್ರೆ ಗೊತ್ತಾಗುತ್ತೆ. ಈ ರಿಟರ್ನಿಂಗ್ ವಾಲ್ ಕಟ್ಟಿ 3 ತಿಂಗಳಾಗಲಿಲ್ಲ. ಇದು 70 ಕೋಟಿ ರೂಪಾಯಿ ಕಟ್ಟಿದ್ದು ನೋಡಿ. ಇದು ಈ ಕರ್ನಾಟಕದಲ್ಲಿ ಅಥವಾ ಈ ವಾಹಿನಿಯನ್ನು ನೋಡ್ತಕ್ಕಂಥ ಯಾವುದಾದ್ರೂ ಒಬ್ಬ ಮೇಸ್ತ್ರಿ ಅಥವಾ ಒಬ್ಬ ಕಾಂಟ್ರಾಕ್ಟರ್ ಇದನ್ನು ನೋಡಿದರೆ ಅವ ಹೇಳ್ತಾನೆ ಇದರಲ್ಲಿ ಸಿಮೆಂಟ್ ಹಾಕಿದಾರಾ ಅಥವಾ ಬರೇ ಕಲ್ಲನ್ನು ಪೇರಿಸಿಟ್ಟು ಅದಕ್ಕೆ ಮೇಲ್ಗಡೆ ಮಾತ್ರ ಸಿಮೆಂಟಿನ ಲೇಪವನ್ನು ಇಟ್ಟಿದ್ದಾರಾ ಅಂತೇಳಿ ಹೇಳಿ. ಒಂದು ಈ ಡಿಸ್ಕವರಿ ಚಾನಲ್ಗಳೆಲ್ಲ ನೋಡ್ತೇವೆ. ಒಂದು ಆನೆಯನ್ನು ಸಿಂಹ ಬೇಟೆ ಆಡುತ್ತೆ, ಒಂದಿಷ್ಟು ಪಾರ್ಟ್ ತಿಂದು ಹೋಗುತ್ತೆ. ಮತ್ತೆ ಅದನ್ನು ಕಾಯ್ಕೊಂಡಿರ್ತಕ್ಕಂಥ ರಣಹದ್ದುಗಳು, ಹೈನಗಳು, ಗುಳ್ಳೆ ನರಿಗಳು ಇವುಗಳೆಲ್ಲ ಕಿತ್ಕೊಂಡು ತಿನ್ನೋಕ್ಕೆ ಕಾಯ್ಕೊಂಡಿರುತ್ತೆ. ಅದೇ ರೀತಿ ಮಂಗಳೂರು ನಗರಕ್ಕೆ ಒಂದು ಸ್ಮಾರ್ಟ್ ಸಿಟಿ ಅಂತ 1-2 ಸಾವಿರ ಕೋಟಿ ರೂಪಾಯಿ ಒಳ್ಳೆ ಡೆವಲಪ್ಮೆಂಟ್ ಮಾಡ್ಕೊಳ್ರಪ್ಪ, ಮಂಗಳೂರನ್ನ ಸಿಂಗಾಪುರ ಮಾಡಿ ಅಂತೇಳಿ ಏನು ದುಡ್ಡು ಬಂದಿದೆ. ಇಲ್ಲಿ ಕೆಲವೊಂದು ಹೈನಗಳು ಮತ್ತು ಒಂದು ನರಿಗಳು ಇವೆಲ್ಲ ಕಾಯ್ಕೊಂಡು ಕೂತ್ಕೊಂಡಿವೆ. ಹಣವನ್ನು ಹೇಗೆ ಲೂಟಿ ಮಾಡೋದಂತೇಳಿ ಹೇಳಿ. ಇವತ್ತು ಮಂಗಳೂರಲ್ಲಿ 30 ವೆಟ್ವೆಲ್ಗಳು, ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು. ಮಂಗಳೂರಿನ ಇಡೀ ನಗರದಲ್ಲಿ 30 ವೆಟ್ವೆಲ್ಗಳಿವೆ. ಒಂದೇ ಒಂದು ವೆಟ್ಗಳಲ್ಲಿ ಇನ್ಪುಟ್ ಔಟ್ ಹೋಗಿಲ್ಲ. ಇನ್ಪುಟ್ ಬಂದ 50% ನೆಲದಡಿ ಅಂಡರ್ಗ್ರೌಂಡ್ ಹೋಗ್ತಾ ಇದೆ, ಬಾವಿಗೆ ಸೇರ್ಕೊಳ್ತಾ ಇದೆ. ಇನ್ನೊಂದು 50% ಬಂದರೆ ಕೂಡ ಅದನ್ನು ವಿದೌಟ್ ಫಿಲ್ಟ್ರೇಷನ್ ಇದೇ ನೇತ್ರಾವತಿ ಮತ್ತು ಫಲ್ಗುಣಿ ನದಿ ಕೊಡ್ತಾ ಇದ್ದಾರೆ. ಇದರಲ್ಲಿ ಇವತ್ತು ಈಕೋಯಿಲ್ ಬ್ಯಾಕ್ಟೀರಿಯಾ 28,000ಕ್ಕೆ ಬಂದು ತಲುಪಿದೆ. ಒಂದು ಸ್ಮಾರ್ಟ್ ಸಿಟಿಯಲ್ಲಿ ಇನ್ನೊಂದು ಇವರು ಡೆವಲಪ್ಮೆಂಟ್ ಮಾಡೋದು ಬಿಟ್ಕೊಂಡು, ಅಟ್ಲೀಸ್ಟ್ ಮಂಗಳೂರಿನ ಒಂದು ಡ್ರೈನೇಜ್ ಸಿಸ್ಟಮನ್ನು ಡೆವಲಪ್ಮೆಂಟ್ ಮಾಡೋದು ಬಿಟ್ಕೊಂಡು, ಅಥವಾ ಒಂದು ಫಂಡಮೆಂಟಲ್ ಮೂಲಭೂತ ಸೌಲಭ್ಯಗಳನ್ನು ಮಾಡೋದು ಬಿಟ್ಕೊಂಡು, ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡಿ 70 ಕೋಟಿ ರೂಪಾಯಿ ವೆಚ್ಚದೊಳಗೆ ಈ ಮಂಗಳೂರಿನ ಈ ಬೋಳೂರು ಸೂಫೇಸ್ ಇಲ್ಲಿ ಬರ್ಲಿಕ್ಕೆ ಎಂಟ್ರೆನ್ಸ್ ಜಾಗನೇ ಇಲ್ಲ, ರಸ್ತೆ ಇಲ್ಲ, ಅಪ್ರೋಚ್ ರಸ್ತೆ ಇಲ್ಲ, ಏನಿಲ್ಲ. ಇಲ್ಲ 4-5 ಜನ ದೊಡ್ಡ ದೊಡ್ಡ ಬಿಲ್ಡರ್ಗಳು, ದೊಡ್ಡ ದೊಡ್ಡ ಉದ್ಯಮಿಗಳೆಲ್ಲ ಜಾಗ ತೆಗೆದಿಟ್ಟಿದ್ದಾರೆ. ನೆಕ್ಸ್ಟ್ ಅವ್ರಿಗೆ ಅನುಕೂಲ ಮಾಡಿಕೊಡೋಕ್ಕೆ ಅಲ್ಲಿ ರೆಸಾರ್ಟು, ಹೋಮ್ ಸ್ಟೇ, ಪಾರ್ಟಿ ಹಾಲ್ ಎಲ್ಲ ಮಾಡ್ಕೊಡೋಕ್ಕೆ ಇಲ್ಲಿ ಹೊಳೆ ಸೈಡ್ ನೋಡಿ CRZ ವ್ಯಾಪ್ತಿಯೊಳಗೆ ದಂಡೆಯನ್ನು ಕಟ್ಕೊಂಡು ಇಲ್ಲಿ ಈ ಸ್ಮಾರ್ಟ್ ಸಿಟಿ ವಾಕ್ ಪಾತು, ಸೈಕಲ್ ಟ್ರ್ಯಾಕು ಅಂತೇಳಿ ಹೇಳಿ, ಅದು 2 ಕಿಲೋಮೀಟರ್ ಸೈಕಲ್ ಟ್ರ್ಯಾಕ್ ಮಾಡೋಕ್ಕೆ ಯಾವುದೋ ದೂರದಿಂದ ಸೈಕಲನ್ನು ಕಾರ್ ಮೇಲೆ ಹೊತ್ಕೊಂಡು ಬಂದು ಇಲ್ಲಿ ಟಿಕೆಟ್ ಕೊಟ್ಕೊಂಡು ಇಲ್ಲಿ 2 ಕಿಲೋಮೀಟರ್ ಸೈಕಲ್ ಪಾತ್ ಮಾಡಿ ತಗೊಂಡು ಹೋಗೋಕ್ಕೆ ಮಂಗಳೂರು ಜನರಿಗೆ ಹುಚ್ಚಾಕಿ ಹೇಳೋದು. ಇನ್ನೊಂದು ಪ್ರಶ್ನೆ, ಈ 2 ಕಿಲೋಮೀಟರ್ ವಾಕ್ ಪಾತ್ ಇದ್ರ ಹಿಂದೆ ಒಮ್ಮೆ ಈ ಮಂಗಳೂರಿನಲ್ಲಿ 15 ವರ್ಷಗಳ ಕಾಲ 3 ಬಾರಿ MP ಆದಂಥ ನಳಿನ್ ಕುಮಾರ್ ಕಟೀಲ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಈ ಪರಿಸರ ಹೋರಾಟಗಾರರು ನೋಡಿ, ನಾವು ಯಾಕೆ ಇದನ್ನು ಅಬ್ಜೆಕ್ಷನ್ ಹಾಕಿದ್ವಿ ಅಂದರೆ, ಒಂದು ಎನ್ವೈರ್ಮೆಂಟ್ ಇಶ್ಯೂಸಲ್ಲಿ ನೋಡಿ, ಅದು ಕಾಣುವಂಥದ್ದು ಅರಬ್ಬಿ ಸಮುದ್ರ, ಅಲ್ಲಿ ತೆರೆ ಕಾಣ್ತಾ ಇದೆ, ಇದು ಹೊಳೆ, ಇದು CRZ 1A ಅಲ್ಲಿ ಬರುತ್ತೆ. ಅಂದರೆ ನದಿ ನೀರಿನ ಹೈ ಟೈಡ್ ಮತ್ತು ಲೋ ಟೈಡ್ ಬರುವಂಥ ಜಾಗ. ಅದು ಇಕೋ ಸೆನ್ಸಿಟಿವ್ ಏರಿಯಾ. ಅಲ್ಲಿ ಯಾವುದೇ ರೀತಿಯ ಕನ್ಸ್ಟ್ರಕ್ಷನ್ ಮಾಡಲೇಬಾರ್ದಂತೇಳಿ ಹೇಳಿ NGT ಸುಪ್ರೀಂ ಕೋರ್ಟ್ ಎಲ್ಲ ಆರ್ಡರ್ ಇದೆ. ಅಂಥದ್ರೊಳಗೆ ನೋಡಿ, ಇದು ಈ ದಂಡ ಕಟ್ಟಿರುವಂಥದ್ದೇ CRZ ಒಳಗೆ. ಇವರು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು, ನಾವು NGTಗೆ ಹೋದಾಗ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಅಫಿದಾವತ್ ಕೊಡ್ತಾರೆ, ನಾವು CRZ ಏರಿಯಾವನ್ನು ಮುಟ್ಟಲಿಲ್ಲ, ಅದು 1A 1B ಹೈ ಟೈಡ್ ಲೋ ಟೈಡಲ್ಲಿ ಏನೂ ಮಾಡಲಿಲ್ಲ, ಹಳೆ ರಿಟರ್ನಿಂಗ್ ವಾಲ್ ಮೇಲೆ ಗೋಡೆ ಕಟ್ಟಿದ್ದೀವಿ ನೋಡಿ, ಇದು ಹಳೆ ರಿಟರ್ನಿಂಗ್ ವಾಲ. ಇದು 3 ತಿಂಗಳ ಹಿಂದೆ ಇವರು ಬಾರ್ಡ್ರಸ್ ಕಲ್ಲುಗಳನ್ನು ತಗೊಂಡು ಬಂದು ಪೇರಿಸಿಟ್ಕೊಂಡು ಇದಕ್ಕೆ 70 ಕೋಟಿ ರೂಪಾಯಿ ಲೂಟಿ ಮಾಡೋಕ್ಕೆ ಮಾಡಿದಂಥ ಯೋಜನೆ. ಇದನ್ನು MP ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಒಂದು 6 ತಿಂಗಳ ಹಿಂದೆ. ಪರಿಸರ ಹೋರಾಟಗಾರರು ಇದಕ್ಕೆ ಅಬ್ಜೆಕ್ಷನ್ ಹಾಕ್ತಾ ಇದ್ದಾರಂತೆ, ಪೊಲೀಸ್ ಫೋರ್ಸನ್ನು ಯೂಸ್ ಮಾಡಿ ಆದರೂ ಈ ಪ್ರಾಜೆಕ್ಟನ್ನು ಮಾಡಿ ಅಂತೇಳಿ ಹೇಳಿ. ನಾನು ಮಾಜಿ MP ಅವರಾದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ನೇರವಾಗಿ ಕೇಳೋಕ್ಕೆ ಇಚ್ಛಪಡ್ತೀನಿ, ನಿಮ್ಮ ಪ್ರೆಸ್ ಮೀಟ್ಗಳು ಪ್ರೆಸ್ ಕ್ಲಬ್ಬಲ್ಲಿ ಮಾಡುವಂಥದ್ದಲ್ಲ ಸ್ವಾಮಿ. ಬನ್ನಿ, 15 ವರ್ಷ ನಿಮಗೆ ಓಟ್ ಹಾಕಿದ್ದೀವಿ, ನೋಡಿ ಈ ಕಾಮಗಾರಿಯನ್ನು. ನೀವು ಹೇಳಿದಂಥ ಅಧಿಕಾರಿಗಳು, ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಮಾಡಿದಂಥ ಕಾಮಗಾರಿ ಕಟ್ಟಿ 3 ತಿಂಗಳಿಗೆ ಈ ಬಿಹಾರವನ್ನು ನಾವು ನೋಡಿ ನಗಾಡ್ತಿದ್ದೀವಿ. ಇದು ಉದ್ಘಾಟನೆಗಿಂತ ಮೊದಲು ಸೇತುವೆ ಬಿದ್ದೋಯ್ತು ಅಂತೇಳಿ ಹೇಳಿ, ಇದು ಕಟ್ಟಿ ರಿಟರ್ನಿಂಗ್ ವಾಲ್ ಕಟ್ಟಿ 70 ಕೋಟಿ ರೂಪಾಯಿ ಕಟ್ಟಿದಂಥ ರಿಟರ್ನಿಂಗ್ ವಾಲ್ ಹೊಳೆ ಸೈಡಲ್ಲಿ ಕಟ್ಟಿ 3 ತಿಂಗಳಿಗೆ ಬುದ್ಧೋಗ್ತಾ ಉಂಟು. ಇದಕ್ಕೆ ನೀವು ಉತ್ತರ ಕೊಡಬೇಕು ನಳಿನ್ ಕುಮಾರ್ ಕಟೀಲ್ ಅವರೇ. ಹಾಗೆ ಇಲ್ಲಿಯ ವೇದವ್ಯಾಸ್ ಕಾಮತ್ ಇಲ್ಲಿ ಶಾಸಕರಿದ್ದಾರೆ, ನಿಮಗೂ ನಾನು ಕ್ವಶನ್ ಕೇಳ್ತಾ ಇದ್ದೀನಿ. ಮೊನ್ನೆ RD ಎನ್ವೈರ್ಮೆಂಟ್ ಆಫೀಸರ್ನ ನೀವು KDB ಸಭೆಯಲ್ಲಿ ನಿಲ್ಸ್ಕೊಂಡು ಹಿಗ್ಗಾಮುಗ್ಗ ತರಾಟೆ ತಗೊಳ್ತಾ ಇದ್ದೀರಿ, ಏನು ನಮ್ಗೆ ಡೆವಲಪ್ಮೆಂಟ್ ಮಾಡೋಕ್ಕೆ ಬಿಡೋಕ್ಕಲ್ಲ, ಹೊಳೆ ಸೈಡಲ್ಲಿ ದಂಡೆ ಕಟ್ಟಕ್ಕೆ ಬಿಡೋಕ್ಕಲ್ಲ ಅಂತೇಳಿ ಹೇಳಿ. ಇದಾನ ನಿಮ್ಮದು ದಂಡೆ, ನಿಮ್ಮ ಅಧಿಕಾರಿಗಳು ಕಟ್ಟೋದು? ಅಂಥ ಅಧಿಕಾರಿಗಳನ್ನ ಇಟ್ಕೊಂಡು ನೀವು ಕೆಲಸ ಮಾಡ್ತೀರಾ? ಉತ್ತರ ಕೊಡಿ ನೀವು. ಇದಕ್ಕೆ ಉತ್ತರ ಕೊಡಲೇಬೇಕು ವೇದವ್ಯಾಸ್ ಕಾಮತ್ ಅವರೇ, ಯಾಕಂದರೆ ಇದು ಪಬ್ಲಿಕ್ ಟ್ಯಾಕ್ಸ್ ಪೇಡ್ ಮನಿ. ಇದನ್ನು ನಾವು ಈಗಾಗಲೇ NGTಗೆ ನಾವು ಚಾಲೆಂಜ್ ಮಾಡಿದ್ದೀವಿ, ಕಂಪ್ಲೇಂಟ್ ಕೊಟ್ಟಿದ್ದೀವಿ. NGT ಸುಮೋಟಲ್ಲಿ ಕೂಡ ತಗೊಂಡಿದೆ ಮಾಧ್ಯಮಗಳ ವರದಿ ಆಧಾರದ ಮೇಲೆ.
ಇನ್ನೊಂದು ವಿಚಾರವನ್ನು ನಾನು ತಿಳಿಸ್ಲಿಕ್ಕೆ ಇಚ್ಛಪಡ್ತೀನಿ ಅಧಿಕಾರಿಗಳಿಗೆ. ನೋಡಿ, ಇವತ್ತು ಯಾವನೊಬ್ಬ ರಾಜಕಾರಣಿ ಪ್ರೆಷರ್ ಹಾಕ್ತಾನೆ, ಯಾವನೊಬ್ಬ ಒತ್ತಡ ಹಾಕ್ತಾನೆ ಅಂತೇಳಿ ಹೇಳಿ ನೀವು ಆ ರಾಜಕಾರಣಿಗಳ ಜೊತೆ ಸೇರ್ಕೊಂಡು ಅದು ಈ ಕಾಮಗಾರಿಯನ್ನು ಮಾಡ್ತಿರಲ್ಲ, ಈ ಕಾಮಗಾರಿ ಹೇಗೂ ನಾವು ಸ್ಟಾಪ್ ಮಾಡಿಸ್ತೀವಿ ಕೋರ್ಟಿಂದ ಹೋಗಿ. ಮತ್ತೆ ಇದರಲ್ಲಿ ಎಷ್ಟು ಖರ್ಚಾಗಿದೆ ನೋಡಿ ಹಣ, ಇದರ ಪಿನ್ ಟು ಪಿನ್ ಹಣ ಬಡ್ಡಿ ಸಮೇತ ನಿಮ್ಮ ಸ್ಯಾಲರಿಯಲ್ಲಿ, ನಿಮ್ಮ ಸ್ಯಾಲರಿ ಅಕೌಂಟಿಂದ ಅದನ್ನು ತೆಗೆಸಿ ಸರ್ಕಾರದ ಖಜಾನೆ ಹಾಕ್ಸೋಕಂತ ಕೆಲಸವನ್ನು ನಾವು ಮಾಡ್ತೀವಿ. ಈಗ ಈ ಒಂದು ಕಾಮಗಾರಿಯಲ್ಲಿ ಸಿಮೆಂಟ್ ಅಂತೂ ಬಳಸಿಲ್ಲ, ಸಿಮೆಂಟ್ ಅಂತೂ ಬಳಸಿಲ್ಲ ಅಂತದ್ದು ಈಗ ಸಾಬೀತಾಗಿರುವಂಥದ್ದು. ಈ ಗುತ್ತಿಗೆದಾರನ ಮೇಲೆ ಏನು ಕ್ರಮ ಆಗ್ತಾ ಇದೆ? ನೋಡಿ, ನಿಜವಾಗಿ ಒಂದು ನ್ಯಾಯಬದ್ಧವಾಗಿ ಕಾಮಗಾರಿಯನ್ನು ಟೆಂಡರ್ ಪ್ರಕ್ರಿಯೆ ಮಾಡಿ ಒಂದು ನಿಜವಾಗಿ ಜನರಿಗೆ ಉಪಯೋಗ ಮಾಡಲಿಕ್ಕೆ ಆಗ್ತಕ್ಕಂಥ ಒಂದು ಕಾಮಗಾರಿ ಆಗಿದ್ದಿದ್ರೆ ಇಂಥ ಒಂದು ಸಂದರ್ಭಗಳು ಘಟಿಸಿದಾಗ ಇಮಿಡಿಯೇಟ್ಲಿ ಏನು ಮಾಡಬೇಕು, ಜಿಲ್ಲಾಧಿಕಾರಿ ಇದ್ರೆ ಹೆಡ್ ಆಗಿರ್ತಾರೆ, ಮತ್ತು RD ಎನ್ವೈರ್ಮೆಂಟ್ ಇರ್ಬೋದು ಅಥವಾ ಸ್ಮಾರ್ಟ್ ಸಿಟಿ ಇಂಜಿನಿಯರ್ಗಳಿರ್ಬೋದು, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಯಾವ ಗುತ್ತಿಗೆದಾರಿ ಕೆಲಸವನ್ನು ಮಾಡಿದ್ದಾನೆ ಅವನನ್ನು ಬ್ಲ್ಯಾಕ್ ಲಿಸ್ಟಿಗೆ ಹಾಕಬೇಕು. ಅವನಿಂದ ದಂಡ ಸಮೇತವಾಗಿ ಅವನಿಗೆ ಕೊಟ್ಟಂಥ ಹಣವನ್ನು ವಸೂಲು ಮಾಡಬೇಕು ಅವನ ಡೆಪಾಸಿಟಲ್ಲಿ. ಸೆಕೆಂಡ್ ಥಿಂಗ್, ಈ ಕಾಮಗಾರಿಯನ್ನು ಪ್ರತಿ ವಾರ ಇನ್ಸ್ಪೆಕ್ಷನ್ ಮಾಡ್ತಾನೆ ಸ್ಮಾರ್ಟ್ ಸಿಟಿ ಒಬ್ಬ ಇಂಜಿನಿಯರ್, ಬ್ಯೂಟಿಫುಲ್ ಫಸ್ಟ್ ಕ್ಲಾಸ್ ನಂಬರ್ 1 ಕಾಮಗಾರಿ ಅಂತೇಳಿ ಹೇಳಿ ಅವನನ್ನು ಜೈಲಿಗೆ ಕಳಿಸ್ಲಿಕ್ಕೆ ಬರಿಬೇಕು ಇವರು ಸರ್ಕಾರಕ್ಕೆ. ಯಾವ ಸ್ಮಾರ್ಟ್ ಸಿಟಿ ಇಂಜಿನಿಯರ್ ಇದನ್ನ ಒಳ್ಳೆ ನಂಬರ್ 1 ಕ್ವಾಲಿಟಿ ಕಾಮಗಾರಿ ಕಾಂಟ್ರಾಕ್ಟ್ ಮಾಡಿದೆ ಅಂತ ಅವನ ಪರವಾಗಿ ಶಿಫಾರಸ್ ಮಾಡಿರ್ತಾನಲ್ಲ, ಅವನ ಮೇಲೆ ಶಿಕ್ಷೆಗೆ, ಅವನ ಮೇಲೆ ಹಣವನ್ನು ವಸೂಲು ಮಾಡಿ ದಂಡ ವಸೂಲು ಮಾಡೋದ್ರ ಮುಖಾಂತರ ಅವ್ರನ್ನ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆದರೆ ಇದು ಯಾವುದನ್ನು ಈ ಅಧಿಕಾರಿಗಳು, ಸ್ಮಾರ್ಟ್ ಸಿಟಿ ಅಧಿಕಾರಿಗಳಾಗಲಿ, ಜಿಲ್ಲಾಡಳಿತವಾಗಲಿ, ಜನಪ್ರತಿನಿಧಿಗಳಾಗಲಿ ಇದ್ರ ಬಗ್ಗೆ ಮಾತಾಡೋದಿಲ್ಲ. ಯಾಕೆ ಹೇಳಿದರೆ, ಈ 70 ಕೋಟಿಯ ಕಾಮಗಾರಿಯಲ್ಲಿ ಕನಿಷ್ಠ 2 ಕೋಟಿ ಒಳಗೆ ಇದೇ ರೀತಿ ಒಂದು ನಕಲಿ ದಂಡೆ ಮಾಡ್ತಾರೆ. ಮತ್ತೆ ಉಳಿದಂಥ 68 ಕೋಟಿ ರೂಪಾಯಿ ನೀವು ಬೇಕಾದರೆ ನೀವು ಯಾರು ಬೇಕಾದ್ರೂ ನಮ್ಮ ಮೇಲೆ ಡಿಫಾರ್ಮೆಸಿ ಕೇಸ್ ಹಾಕಿ, ಯಾರು ಬೇಕಾದ್ರೆ ಓಪನ್ ಆಗಿ ಹೇಳ್ತೇನೆ, ಇದೇ ನನ್ನ ಸ್ಟೇಟ್ಮೆಂಟ್, ಪತ್ರಿಕೆಯಲ್ಲಿ ನಾಳೆ ಕೋರ್ಟಲ್ಲಿ ಕೂಡ ಹೇಳ್ತೇನೆ, ಇದೆಯಾ ಈ 68 ಕೋಟಿ ರೂಪಾಯಿನ ನೀವೆಲ್ಲ ಲೂಟಿ ಮಾಡಲಿಕ್ಕೆ ಮಾಡಿರುವಂಥ ನಕಲಿ ಕಾಮಗಾರಿ ಅಂತ ನಾನು ನೇರವಾಗಿ ಆರೋಪಿಸ್ತಾ ಇದ್ದೇನೆ. ನಿಮಗೆ ತಾಕತ್ತಿದ್ರೆ ಇದನ್ನು ನಾವು ಸತ್ಯಸಂಧರು, ಸತ್ಯಹರಿಶ್ಚಂದ್ರ ವಂಶದ ತುಂಡುಗಳು, ನಾವು ನಿಜವಾಗಿ ಜನರ ಅಭಿವೃದ್ಧಿಗೆ ಮಾಡಿರುವಂಥ ಸಾಬೀತುಪಡಿಸಬೇಕು. ಇಲ್ಲ ಹೇಳಿದರೆ ಈ ಹಣವನ್ನು ಯಾವ್ಯಾವುದೋ ಬಡವರು, ಪಾಪದವರು ತೆರಿಗೆ ಹಣವನ್ನು ಕಟ್ಟಿದಂಥ, ಇವತ್ತು ನೋಡಿ ಪೆಟ್ರೋಲಿಗೆ 3 ರೂಪಾಯಿ ಜಾಸ್ತಿ ಆಗ್ತಾ ಉಂಟು, ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಆ ತೆರಿಗೆ ಹಣವನ್ನು ಶಿಸ್ತುಬದ್ಧವಾಗಿ ಕಾನೂನು ಕಣ್ಣಿಗೆ ಮಣ್ಣರಿಸಿ ಲೂಟಿ ಮಾಡಲಿಕ್ಕೆ ನೀವು ಎಲ್ಲರೂ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಲ್ಲ ಸೇರ್ಕೊಂಡು ಮಾಡಿದಂಥ ನಕಲಿ ಯೋಜನೆ ಅಂತ ನಾನು ಆರೋಪ ಮಾಡ್ತಾ ಇದ್ದೇನೆ. ಈಗ ಈ ಯೋಜನೆಯಲ್ಲಿ ಹಣ ದುರುಪಯೋಗ ಆಗಿದೆ, ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿರುವಂಥದ್ದು ಈಗ ಸಾಬೀತಾಗ್ತಾ ಇರುವಂಥದ್ದು. ಯಾಕಂದ್ರೆ ಅದ್ರ ತನಿಖೆ ಈಗ ಆಗಬೇಕು. ನಿಮ್ಮ ಸಂಘಟನೆಯಿಂದ ಏನು ಕ್ರಮ ತಗೋತಾ ಇದ್ದೀರಿ? ಎಲ್ಲಿ ಕೋರ್ಟಿಗೆ ಏನಾದರೂ ಹೋಗ್ತಾ ಇದ್ದೀರಿ? ನೋಡಿ ಸರ್, ಈಗ ಸ್ವಲ್ಪ ನೀವು ಆಚೆ ಕಡೆ ಬರೋಣ ಬನ್ನಿ. ನೋಡಿ, ಇಲ್ಲಿ ಇದು CRZ-1. ಈ CRZ-1ನಲ್ಲಿ ಮಾಡಿದಂಥ ಈ ಕಾಮಗಾರಿ ಮಾಡಲೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಹಳೆ ದಂಡೆ ಮೇಲೆ ರಿಟರ್ನಿಂಗ್ ವಾಲ್ ಕಟ್ಟಿದ್ದೇವಂತ. ಇಲ್ಲಿ ಆಚೆಗೆ ನೋಡಿ, ಇಲ್ಲಿ ಆಚೆಗೆ ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಾ ಇದೆ, ಪಿಲ್ಲರ್ ಹಾಕಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಇದು CRZ-1 ಅಲ್ವಾ? ಇದನ್ನು ಹೇಗೆ ವೈಲೇಷನ್ ಅಂತೀರಾ ನೀವು? ಇದಕ್ಕೆ ಯಾಕೆ ನೀವು ಸುಳ್ಳು ಹೇಳ್ತೀರಾ ಕೋರ್ಟಿಗೆ? ಇನ್ನೂ ಒಂದು ವಿಚಾರ ಹೇಳ್ತೇನೆ. NGT ಕೋರ್ಟಿಗೆ ನಾವು ಇಲ್ಲಿ CRZ ಕಾನೂನನ್ನು ಗಾಳಿಗೆ ತೂರಿ ಈ ರೀತಿ ಒಂದು ನಕಲಿ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ, CRZ ರೂಲ್ಸ್ ವೈಲೇಷನ್ ಆಗ್ತಾ ಅಂತ ನಮಗೆ ಕೋರ್ಟಿಗೆ ಕಂಪ್ಲೇಂಟ್ ಮಾಡಿದ ಮೇಲೆ NGT ಅವರು ಹೇಳ್ತಾರೆ, ಜಿಲ್ಲಾಧಿಕಾರಿಗಳು, RD ಎನ್ವೈರ್ಮೆಂಟು ಮತ್ತು ಕೇಂದ್ರ ಪರಿಸರ ಇಲಾಖೆಯಿಂದ ಸ್ಥಳ ಪರಿಶೀಲನೆ ಮಾಡಿ ವರದಿ ಕೊಡಿ ಅಂತ ಕೋರ್ಟ್ ಆರ್ಡರ್ ಮಾಡಿ 2.5 ತಿಂಗಳವರೆಗೂ ಜಿಲ್ಲಾಧಿಕಾರಿಗಳ ಬಗ್ಗೆ ಕ್ರಮ ವಹಿಸೋದಿಲ್ಲ. ಮತ್ತೆ ನಾವು ಕೋರ್ಟಿಗೆ ಕಂಟೆಂಟ್ ಆಫ್ ದಿ ಕೋರ್ಟ್, ಇವರು ನಿಮ್ಮ ಕೋರ್ಟ್ ಆರ್ಡರ್ನ ಫಾಲೋ ಮಾಡಲ್ಲ ಅಂತ ಹೇಳಿ ಪುನಃ ಕೋರ್ಟಿಗೆ ತಿಳಿಸಿದ ಮೇಲೆ ವಾರ್ನಿಂಗ್ 50 ಲಕ್ಷ ರೂಪಾಯಿ ಪೆನಲ್ಟಿ ಹಾಕಬೇಕಾಗುತ್ತೆ, ನಿಮ್ಮ ಮೇಲೆ ರಿಪೋರ್ಟ್ ಕೊಡಿ ಅಂತ. ಇವರು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು, ಇಲ್ಲಿಯ DCFಗಳು, ಫಾರೆಸ್ಟ್ ಆಫೀಸರ್ಗಳು, RD ಎನ್ವೈರ್ಮೆಂಟು, ಇವರು ಮತ್ತೆ ಕೇಂದ್ರ ಪರಿಸರ ಇಲಾಖೆ ಅಧಿಕಾರ ಬರುವಾಗ ಇವರು ನಾವು ದೂರುದಾರರಾದ NECF ನಮ್ಮ ಸಂಘಟನೆಗೆ ತಿಳಿಸದೇನೆ ಇವರಷ್ಟಕ್ಕೆ ಬಂದು ಎಲ್ಲ ಸರಿ ಇದೆ ಅಂತೇಳಿ ಹೇಳಿ ಅವರಿಗೆ ಇವರು ರಿಪೋರ್ಟ್ ಕೊಟ್ಟು ಅವರನ್ನು ಕಳಿಸ್ಕೊಡ್ತಾರಂತಾದರೆ, ನಿಜವಾಗಿ ಕಂಪ್ಲೇಂಟ್ ಕೊಟ್ಟವರು ನಮ್ಮನ್ನು ಸಂದರ್ಭದಲ್ಲಿ ಅವ್ರು ಕರೆಸಿದ್ದಿದ್ರೆ ಎಲ್ಲೆಲ್ಲಿ ವೈಲೇಷನ್ ಆಗಿದೆ ನೋಡಿ ಇದನ್ನೆಲ್ಲ ತೋರಿಸ್ಬೋದಿತ್ತು. ಎಲ್ಲೆಲ್ಲಿ ಇವರು ಲೂಟಿ ಮಾಡಿದ್ದಾರೆ, ಎಲ್ಲೆಲ್ಲಿ ಕಾನೂನು ವೈಲೇಷನ್ ಮಾಡಿದ್ದಾರೆ. ಆದರೆ ಕಂಪ್ಲೇಂಟೆಂಟನ್ನು ಕತ್ತಲೆಯಲ್ಲಿಟ್ಟು ನಮ್ಮ ಗಮನಕ್ಕೆ ತರದೆ ಈ ಜಿಲ್ಲಾಡಳಿತ ಕೂಡ ಇದನ್ನು ಈ ರೀತಿಯ ಒಂದು ತಪ್ಪನ್ನು ಮುಚ್ಚಿಟ್ಕೊಳ್ತಕ್ಕಂಥ ಕೆಲಸ ಮಾಡ್ತಿದೆ ಅಂತ ಹೇಳಿದರೆ, ಈ ಪ್ರಾಜೆಕ್ಟ್ ಅನ್ನುವಂಥದ್ದು ಬೋಗಸ್ ಪ್ರಾಜೆಕ್ಟ್. ಇದರಲ್ಲಿ ಅಧಿಕಾರಿಗಳು, ಅಡ್ಮಿನಿಸ್ಟ್ರೇಷನ್, ರಾಜಕಾರಣಿಗಳು, MLA, MP ಗಳು, ಮಾಜಿ MP ಗಳು ಎಲ್ಲ ಸೇರಿಕೊಂಡು ಮಾಡ್ತಕ್ಕಂಥ ಪ್ರಾಜೆಕ್ಟ್ ಅನ್ನುವಂಥದ್ದು ಸಾಬೀತಾಗುತ್ತೆ. ಇದು ನನಗಂತ ಇದು ಬುದ್ಧಿವಂತರ ಜಿಲ್ಲೆ, ಬಿಹಾರ್ ಬಿಡಿ, ಬುದ್ಧಿವಂತರ ಜಿಲ್ಲೆಯ ಮಂಗಳೂರಿನಲ್ಲಿ ಕೂಡ ಈ ರೀತಿಯ ಒಂದು ಘಟನೆಗಳು ನಡೆಸ್ತಿರುವಂಥದ್ದು, ಇದು ಶೇಮ್ ಆನ್ ಎಜುಕೇಟೆಡ್ ಪೀಪಲ್. ಥ್ಯಾಂಕ್ ಯು. ಇದು
ಶಶಿಧರ್ ಶೆಟ್ಟಿ ಅವರ ಮಾತು. ಒಂದು, ಈ ಪ್ರಾಜೆಕ್ಟ್ ಒಂದು ಬೋಗಸ್ ಪ್ರಾಜೆಕ್ಟ್ ಅಂತಾನೆ ಹೇಳ್ತಾ ಇದ್ದಾರೆ. ಮತ್ತೆ ಇದು ಲೂಟಿ ಮಾಡುವಂತಹ ಅಧಿಕಾರಿಗಳು ಹಾಗೇನೆ ರಾಜಕಾರಣಿಗಳು ಲೂಟಿ ಮಾಡುವಂತಹ ಒಂದು ಪ್ರಾಜೆಕ್ಟ್ ಆಗಿದೆ. ಮತ್ತೆ ಈ ಒಂದು ಕಾಮಗಾರಿ ಏನು ಕಳಪೆ ಕಾಮಗಾರಿ ಆಗಿದೆ, 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತದಂತಹ ರಿವರ್ ಫ್ರಂಟ್ ಯೋಜನೆ, ಈ ಕಾಮಗಾರಿ ಕಳಪೆ ಆಗಿದ್ದು ಇದರ ಬಗ್ಗೆ ತನಿಖೆ ಆಗಬೇಕು. ಹಾಗೇನೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅನ್ನೋ ಒತ್ತಾಯ ಕೂಡ ಕೇಳಿಬರ್ತಾ ಇದೆ. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಯುಸಿರ್ಸಿಕರ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.